ವಿವಾದದ ಮಧ್ಯೆ ಕಮಲ್ ಹಾಸನ್ಗೆ ಕನ್ನಡದ ಪುಸ್ತಕ ಕೊಟ್ಟ ಕನ್ನಡತಿ. ಕನ್ನಡ ಪುಸ್ತಕ ಕೊಟ್ಟು ಪ್ರತಿಭಟನೆ ಮಾಡಿದ್ರ ರಂಜನಿ ರಾಘವನ್. ತಾವು ಬರೆದಿರುವ ಸ್ಟೈಲ್ ರೈಟ್ ಮತ್ತು ಕತೆ ಡಬ್ಬಿ ಎಂಬ ಪುಸ್ತಕಗಳನ್ನು ನಟನಿಗೆ ನೀಡಿದ್ರು. ಈ ವಿಚಾರ ಚರ್ಚೆಗೆ ಗ್ರಾಸವಾಗ್ತಿದ್ದಂತೆ ನಟಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಭಾರತದಲ್ಲಿ ಮಧ್ಯಮ ವರ್ಗದ ಮನೆಗಳಲ್ಲಿ ಜನಪ್ರಿಯವಾಗಿರುವ ಪಾರ್ಲೆಜಿ ಮತ್ತೆ ಜಾಗತಿಕ ಮಟ್ಟದಲ್ಲಿ ಸದ್ದು. ಇದೇ ₹5 ಬಿಸ್ಕೆಟ್ ಬೆಲೆ ಈಗ ಗಾಜಾದಲ್ಲಿ ಗಗನಕ್ಕೇರಿದೆ. ಯುದ್ಧ ಹಾಗೂ ಇಸ್ರೇಲ್ ದಾಳಿಗೆ ತುತ್ತಾಗಿರುವ ಗಾಜಾ ಪಟ್ಟಿಯಲ್ಲಿ ಆಹಾರದ ಕೊರತೆ. ಗಾಜಾ ಜನತೆ ₹5 ಪಾರ್ಲೆಜಿ ಬಿಸ್ಕೆಟ್ಗೆ 500 ಪಟ್ಟು ಅಧಿಕ ಹಣ ಕೊಟ್ಟು ಕೊಂಡ್ಕೊಳ್ತಿದ್ದಾರೆ. ₹5 ಬಿಸ್ಕೆಟ್ನ 24 ಯೂರೋಗಳು ಅಂದರೆ ರೂಪಾಯಿ ಮೌಲ್ಯದಲ್ಲಿ ₹2,342. ನಟಿ ರಮ್ಯಾ ಅಧಿಕಾರಿಗಳ ಅಮಾನತು ಕುರಿತು ಅಸಮಾಧಾನ ವ್ಯಕ್ತಪಡಿಸಿದ್ದು, ವರದಿಗಾಗಿ ಕಾಯದೆ ಈ ನಿರ್ಧಾರ ತೆಗೆದುಕೊಂಡಿರುವುದು ಸರಿಯಲ್ಲ ಎಂದಿದ್ದಾರೆ. ಆರ್ಸಿಬಿ ಗೆದ್ದ ರಾತ್ರಿ ಕರ್ನಾಟಕದಾದ್ಯಂತ ಸಂಭ್ರಮಾಚರಣೆಗಳು ನಡೆದಾಗ ಇಂಥದ್ದು ನಡೆದಿಲ್ಲ. ಸರ್ಕಾರ, ಅಧಿಕಾರಿಗಳು, ಆರ್ಸಿಬಿ, ಪೊಲೀಸರು, ಕೆಎಸ್ಸಿಎ ಮತ್ತು ಸಾರ್ವಜನಿಕರ ಸಾಮೂಹಿಕ ವೈಫಲ್ಯದಿಂದ ಈ ಕಾಲ್ತುಳಿತ ನಡೆದಿದೆ ಎಂದ ರಮ್ಯಾ. ಈಗಾಗಲೇ ಥಗ್ ಲೈಫ್ ಸಿನಿಮಾವನ್ನ ಬ್ಯಾನ್ ಮಾಡಬೇಕು ಅಂತ ಬೆದರಿಕೆ ಹಾಕುವುದು ಹೊಸ ತರದ ಗೂಂಡಾಗಿರಿ ಎಂದು ಹೇಳಿ ಕನ್ನಡಿಗರ ಕೋಪಕ್ಕೆ ಕಾರಣ ಆಗಿದ್ರು. ಈಗ ಅಮಿತಾಬ್ ಬಚ್ಚನ್ ಹೊಗಳುವ ಭರದಲ್ಲಿ ಅಣ್ಣಾವರನ್ನ ಹೀಗಳೆದ ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ ಅಮಿತಾಬ್ ಬಚ್ಚನ್ ಸಿನಿಮಾಗಳನ್ನ ರಿಮೇಕ್ ಮೂಲಕ ರಾಜ್ಕುಮಾರ್ ಅವರು ಖ್ಯಾತಿ ಪಡೆದ್ರು ಎಂದು ಹೇಳುವ ಮೂಲಕ ವಿವಾದಕ್ಕೆ ಕಾರಣವಾಗಿದ್ದಾರೆ. ಈ ಹೇಳಿಕೆ ಕನ್ನಡ ಚಿತ್ರರಂಗದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ.